ಸಮರ್ಥ ರಾಮದಾಸ್ ಮಹಾರಾಜರ ದಾಸಬೋಧದಲ್ಲಿ 7ನೇ ದಶಕ 3ನೇ ಸಮಾಸ ಚತುರ್ದಶ ಬ್ರಹ್ಮ ನಿರೂಪಣೆಯನ್ನ ಮಾಡ್ತಾರ. ಬ್ರಹ್ಮಜ್ಞಾನ ಸಾಧಕನಿಗೆ ಸಮಾಧಾನ ತಂದು ಕೊಡ್ತದ. ಒಂದು ರತ್ನ ಪಡಿಬೇಕಂದ್ರ ಮ್ಯಾಗಿದ್ದ ಮಣ್ಣನ್ನ ಹೆಂಗ್ ಹೊರಗೆ ತೆಗೆದು ಚೆಲ್ತಾರಲ್ಲ, ಆ ನಂತರ ಕೆಳಗೆ ಭೂಮ್ಯಾಗ ಹೆಂಗ ರತ್ನ ಸಿಗುತ್ತದಲ್ಲ, ಹಂಗ 14 ಬ್ರಹ್ಮದ ಲಕ್ಷಣ ಅದಾವ. ಪದಾರ್ಥದ ಹೊರತಾದ ಸಂಕೇತ, ದ್ವೈತದ ಹೊರತಾಗಿರ್ತಕ್ಕಂಥ ದೃಷ್ಟಾಂತ, ಪೂರ್ವ ಪಕ್ಷದ ಹೊರತಾಗಿ ಸಿದ್ಧಾಂತ ಹೇಳಕ್ ಬರುವುದಿಲ್ಲ. ಅದು ಮೊದಲ ಸುಳ್ಳು ಏನೇನೈತಲ್ಲ ಅದನ್ನ ತಿಳ್ಕೋಬೇಕು, ನಂತರ ಸುಳ್ಳನ್ನು ಸರಸಬೇಕು. ಅಂದ್ರ ಅಂತಃಕರಣದೊಳಗೆ ಸತ್ಯ ಮೂಡ್ತತಿ. ಕೆರೆ ನೀರಿಗೆ ಹೋಗಿರ್ತೇವಿ, ಮ್ಯಾಗ ಜೊಂಡ ಬಂದಿರ್ತತಿ, ಆ ಜೊಂಡನ್ನ ನೋಡ್ತೇವಿ, ಆದ್ರೆ ಅದನ್ನ ಸರಸ್ತಾಗಿ ಕೆಳಗಿದ್ದಂತ ನೀರ್ ಹೆಂಗ್ ಸಿಗತೈತಿ ಹಂಗ ಬ್ರಹ್ಮ. 14 ರೀತಿಯ ಬ್ರಹ್ಮಗಳದಾವು. ಶಬ್ದ ಬ್ರಹ್ಮ, ಓಂ ಏಕಾಕ್ಷರ ಬ್ರಹ್ಮ, ಖಂ ಬ್ರಹ್ಮ, ಸರ್ವ ಬ್ರಹ್ಮ, ಚೈತನ್ಯ ಬ್ರಹ್ಮ, ಸತ್ಯಯ ಬ್ರಹ್ಮ, ಸಾಕ್ಷಿ ಬ್ರಹ್ಮ, ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ, ವಾಚ್ಯ ಬ್ರಹ್ಮ, ಅನುಭವ ಬ್ರಹ್ಮ, ಆನಂದ ಬ್ರಹ್ಮ, ತದಾಕಾರ ಬ್ರಹ್ಮ. 14ನೇದ್ದು ಅನಿರ್ವಾಚ್ಯ ಬ್ರಹ್ಮ. ಇವನ್ನ ಅರಿದುಕೊಳ್ಬೇಕಲ್ಲ. ಅನುಭವ ಇಲ್ಲದ ಭ್ರಮೆಯೇ ಶಬ್ದ ಬ್ರಹ್ಮ. ಇದರಿಂದ ಬ್ರಹ್ಮಜ್ಞಾನ ಆಗೋದಿಲ್ಲ. ಮತ್ತ ತಿಳ್ಕೊಳ್ರಿ. ಮಿತಿಕಾಕ್ಷರ ಅಥವಾ ಏಕಾಕ್ಷರ ಬ್ರಹ್ಮ, ಖಂ ಈತ ಆಕಾಶ ಬ್ರಹ್ಮ. ಆಕಾಶಕ್ಕೆ ವಿಶಾಲ ಧರ್ಮ ಐತ್ ಕರೆ, ಸರ್ವ ಬ್ರಹ್ಮದ ಬಗ್ಗೆ ತಿಳಿಬೇಕಾಗತ್ತೆ. ಪಂಚಭೂತಾತ್ಮಕ ಸೃಷ್ಟಿಯಲ್ಲಿ ಏನು ಕಾಣಿಸ್ತದೋ ಅದೆಲ್ಲ ಬ್ರಹ್ಮ ಎನ್ನುವುದು ಸರಿಯಲ್ಲ. ಬ್ರಹ್ಮ ಪ್ರಳಯದಲ್ಲಿ ಎಲ್ಲವೂ ನಾಶವಾಗಿ ಹೋಗ್ತದ. ಸರ್ವ ಬ್ರಹ್ಮ ಸರ್ವಂ ಖಲು ಇದಂ ಬ್ರಹ್ಮ ಶ್ರುತಿ ಆಧಾರ ಇದಕ್ಕೈತಿ. ಚೈತನ್ಯ ಬ್ರಹ್ಮವೆಂದರೆ ಪಂಚ ಮಹಾಭೂತಗಳಿಗೆ ಮೂಲ ಚೈತನ್ಯವೇ ಇದು. ಇದಕ್ಕೆ ಚೈತನ್ಯ ಬ್ರಹ್ಮ ಅಂತಾರ. ಚೈತನ್ಯಕ್ಕೆ ಯಾರ ಅಧಿಕಾರ ಆಧಾರವಿರೋದೋ ಅದೇ ಸತ್ತಾ ಬ್ರಹ್ಮ. ಸಾಕ್ಷ್ಯ ಬ್ರಹ್ಮವೆಂದರೆ ಸಾಕ್ಷತ್ವ ತಿಳಿಯುವುದು. ಇದು ಗುಣವೇ ಆಗಿರೋದ್ರಿಂದ ಸಾಕ್ಷ್ಯ ಬ್ರಹ್ಮನಿಗೆ ಸಗುಣ ಬ್ರಹ್ಮ ಅಂತನೂ ಕೂಡ ಕರೀತಾರ. ಎಲ್ಲ ಗುಣಗಳಿಗೆ ಸ್ಥಾನವೇ ಇಲ್ಲವೋ ಅದು ನಿರ್ಗುಣ ಬ್ರಹ್ಮ. ವಾಚ್ಯ ಬ್ರಹ್ಮವೆಂದರೆ ನುಡಿಯಿಂದ ಮಾತಿನಿಂದ ಯಾವುದರ ವರ್ಣನೆ ಮಾಡೋದಕ್ಕೆ ಬರುವುದೋ ಅದು ವಾಚ್ಯ ಬ್ರಹ್ಮ. ತಿಳ್ಕೊಡ್ರಿ, ವಾಣಿನ ನಾಶ ಆದ ಮೇಲೆ ವಾಚ್ಯ ಬ್ರಹ್ಮದ ಶುದ್ಧ ಬ್ರಹ್ಮ ಅಲ್ಲ ಅನ್ನೋದು ನಿಮ್ ಮನವರಿಕೆ ಆಕತಿ. ಶಬ್ದದ ಆಚೆಗೆ ಇರುವ ಅನುಭವ ಗಮ್ಮವೇ ಅನುಭವ ಬ್ರಹ್ಮ. ಆನಂದ ಅನ್ನೋದು ಇದರ ಗುಣ. ಆನಂದ ಅನುಭವಿಸುವ ಸ್ಥಿತಿ ಅವಸ್ಥೆಯ ರಹಸ್ಯ. ತಿಳ್ಕೊಡ್ರಿ, ಅರ್ಥ ಕೊಡ್ರಿ. ಆನಂದ ಬ್ರಹ್ಮ ಏಕತ್ವ ಉಂಟಾಗುವುದೇ ತದಾಕಾರ ಬ್ರಹ್ಮ. ಎಲ್ಲ ಉಪಾಧಿ ಸಂಬಂಧಗಳಿಂದ ಹೊರತಾಗಿರುವುದೇ ಅನಿರ್ವಾಚ್ಯ. ಈ ಅನಿರ್ವಾಚ್ಯ ಹಿಂಗ 14 ಬ್ರಹ್ಮ. ಇವನು ಸರಿಯಾಗಿ ತಿಳ್ಕೊಂಡ್ರೆ ಅಂದ್ರ ನಿಮಗ್ ಭ್ರಮೆ ಆಗೋದಿಲ್ಲ. ಬ್ರಹ್ಮ ಶಾಶ್ವತ, ಮಾಯೆ ಅನ್ನೋದು ಅಶಾಶ್ವತ ಐತಿ. ನಿಮಗೆ ನಿಶ್ಚಿತ ಇದ್ರೆ ಮಾತ್ರ 14 ಬ್ರಹ್ಮಗಳ ಗುಟ್ಟು ತಿಳಿತೈತಿ. ಶಬ್ದ ಬ್ರಹ್ಮತೆ ಶಾಬ್ದಿಕ, ಅನುಭವವೇಣ ಮಾಯಿಕ, ಶಾಶ್ವತಾಚ ವಿವೇಕ ತೇಥೆ ನಾಹಿ. ಕೇವಲ ಶಾಬ್ದಿಕ ಪಾಂಡಿತ್ಯವೇ ಶಬ್ದ ಬ್ರಹ್ಮ. ಪ್ರತ್ಯಕ್ಷ ಅನುಭವ ಅಲ್ಲಿಲ್ಲ. ಶಾಶ್ವತದ ವಿಚಾರವಿಲ್ಲ. ಇದು ಶುದ್ಧ ಬ್ರಹ್ಮ ಅಲ್ಲ. ಶುದ್ಧ ಬ್ರಹ್ಮ ವಿನಾಶಿಯಲ್ಲ, ಅದು ಅವಿನಾಶಿ ಐತಿ. ಗೊತ್ತುಪಡಿಸಿರ್ತಕ್ಕಂಥ ಅಕ್ಷರದಿಂದ ಅದನ್ನು ವರ್ಣಿಸುವುದು ಸಾಧ್ಯನೇ ಇಲ್ಲ. ಆದ್ದರಿಂದ ಏಕಾಕ್ಷರ ಬ್ರಹ್ಮನಲ್ಲಿ ಶಾಶ್ವತದ ವಿಚಾರ ಇಲ್ಲ. ಖಂ ಬ್ರಹ್ಮ ಅಂದ್ರ ಆಕಾಶ ಬ್ರಹ್ಮ ಏನೈತಲ್ಲ, ಶ್ರುತಿ ವಚನ. ಆಕಾಶವು ಶೂನ್ಯನ ಐತಿ. ಆದ್ರ ಬ್ರಹ್ಮಜ್ಞಾನದಿಂದ ಶೂನ್ಯವೇ ಇಲ್ಲದಂಗ ಆಕತಿ. ಹಿಂಗಾಗಿ ಇದು ಶಾಶ್ವತದ ಅಧಿಷ್ಠಾನ ಅಲ್ಲ.
ಎಲ್ಲಕ್ಕೂ ನಾಶವಿದ್ದುದ್ರಿಂದ ಸರ್ವ ಬ್ರಹ್ಮವು ನಾಶವಾಕತಿ. ನಿಶ್ಚಿತವಾಗಿ ಜಗತ್ತಿಗೆ ಪ್ರಳಯ ಆಗೋದಂತಂದ ಅಂದ ಮೇಲೆ ವೇದಾಂತ ಶಾಸ್ತ್ರಗಳು ಇದನ್ನ ಹೇಳ್ತಾವು. ಬ್ರಹ್ಮ ಪ್ರಳಯ ಒದಗಿದಾಗ ಭೂತ ಕುಲ ಹ್ಯಾಂಗ್ ಉಳಿದಿತ್ತು? ಹೀಗಾಗಿ ಸರ್ವಬ್ರಹ್ಮವು ನಾಶಕತೆಪ್ಪ. ಯಾವುದು ಅಚಲ ಸ್ಥಿರ ಇರುವುದೋ ಅದಕ್ಕೆ ಚಂಚಲತೆ ಅಸ್ಥಿರತೆ ಆರೋಪ ಮಾಡ್ತಾರ. ಆದ್ರ ಗುಣಗಳ ಆಚೆ ಇರುವುದನ್ನ ಗುಣಕ್ಕೆ ಹೆಂಗ್ ಹಚ್ಚಕ್ ಸಾಧ್ಯ? ಜ್ಞಾನಿಗಳು ಆಕಾರದ ವಸ್ತುವಿಗೆ ಸತ್ಯ ಅಂತ ಅನ್ನಕ್ ಬರುವುದಿಲ್ಲ ಅಂತ ಹೇಳ್ತಾರ ಅವರು. ಪಂಚಭೂತಗಳಿಂದ ನಿರ್ಮಾಣವಾದ ವಿಶ್ವ ಇದು ನಾಶಕತೆ, ಇದು ಪ್ರತ್ಯಕ್ಷ ಅನುಭವ. ಹಿಂಗಾಗಿ ಸರ್ವವೂ ಬ್ರಹ್ಮವೇ ಎಂಬ ಮಾತನ್ನು ನಾವು ಒಪ್ಪೋದಿಲ್ಲ. ಸರ್ವ ಬ್ರಹ್ಮವೂ ನಾಶವಿದೆ. ನಾಶವಂತ ಸರ್ವ ಬ್ರಹ್ಮವನ್ನು ನೋಡಲಾಗದು. ಚೇತನೆ ಕೊಡುವ ತಕ್ಕ ವಸ್ತುವೇ ಮೂಲತಃ ಸುಳ್ಳು ಇರುವುದರಿಂದ ಚೈತನ್ಯಕ್ಕೂ ನಾಶ ಐತಿ. ಇದು ಕೂಡ ಶುದ್ಧ ಬ್ರಹ್ಮ ಅಲ್ಲ. ಪರಿವಾರ ಇಲ್ಲದಿದ್ರ ಸತ್ಯಯೂ ಸತ್ಯ ಎನಿಸುವುದು. ಮತ್ತ ಪದಾರ್ಥಗಳ ಹೊರತು ಸಾಕ್ಷಾತ್ವವು ನಿರರ್ಥಕ ಎನಿಸ್ತದ. ಸಗುಣಗಳಿಂದ ಯಾವುದು ಆವರಿಸಿಕೊಂಡತೋ ಅದು ನಾಶಕತೆ. ಹಿಂಗಾಗಿ ಸಗುಣ ನಿಶ್ಚಿತವಾಗಿ ನಾಶಕತೆ. ನಿರ್ಗುಣ ಬ್ರಹ್ಮವು ಸತ್ಯವೆನ್ನಬೇಕೇ? ಏಕೆಂದರೆ ಅಲ್ಲಿ ವಸ್ತುವೇ ಇಲ್ಲ. ಅದನ್ನ ಹೆಂಗ್ ವರ್ಣನೆ ಮಾಡಕ್ ಬರ್ತತಿ? ಮಾಯಾ ಮೃಗಜಲದಂಗ ಇದು ಕಲ್ಪನೆಯ ಮೋಡ ಇದ್ದಂಗ ಇರ್ತತಿ. ಗ್ರಾಮ ಇಲ್ಲದಿರಲು ಸೀಮೆಯಲ್ಲಿ ಅದೋ, ಜನ್ಮವೇ ಇಲ್ಲದಿರುವುದು ಜೀವಾತ್ಮ ಇಲ್ಲುವುದೋ, ಅದ್ವೈತದ ನಿರ್ಗುಣಕ್ಕೆ ದ್ವೈತದ ಹೋಲಿಕೆ ಎಂದೂ ಸರಿಯಾಗದು. ಮಾಯೆ ಕೈಯೊಳಗ ಸತ್ತ ಐತಿ. ಪದಾರ್ಥದ ಅಳಿವಿನಲ್ಲಿ ತಿಳುವಳಿಕೆ ಐತಿ. ಅವಿದ್ಯೆ ಜಾಲದಲ್ಲಿ ಚಿತ್ತ ಶಕ್ತಿಯ ಆಟ ನಡೆದೈತಿ. ಸತ್ತ ಸಾಕ್ಷಿ ಚೈತನ್ಯಗಳೆಲ್ಲ ಗುಣಗಳಿಂದ ಒಡಗೂಡ್ಯಾವು. ಯಾವುದಕ್ಕ ಗುಣವೇ ಇಲ್ಲವೋ ಅಲ್ಲಿ ಸಗುಣ ನಿರ್ಗುಣಗಳು ನಿರರ್ಥಕ. ಗುಣರಹಿತನಿಗೆ ನಿರ್ಗುಣ ಸಂಕೇತ ಕೊಡಬಹುದೇ ವಿನಃ ಅಲ್ಲಿನ ಶಬ್ದ ಸಂಕೇತ ಎರಡು ಅಶಾಶ್ವತ. ಇದನ್ನು ಖಚಿತ ಮಾಡಿಕೊಡ್ರಿ. ಯಾವುದು ನಿರ್ಗುಣ ಬ್ರಹ್ಮನನ್ನು ಅನೇಕ ಸಂಕೇತಗಳಿಂದ ಹೆಸರುಗಳಿಂದ ಕರೆದಿದ್ದಾರೋ ಹಂಗ ವಾಚಾ ಬ್ರಹ್ಮ ಅಂತಾರ. ಅದಕ್ಕ ವಾಚಾ ಬ್ರಹ್ಮ ಅದಕ್ಕೂ ನಾಶ ಐತ್. ಮತ್ತ ಆನಂದದ ಅನುಭವ ಕೂಡ ವೃತ್ತಿಯ ಸ್ತುತಿ ಇರ್ತದ. ತದಾಕಾರದೊಳಗ ವೃತ್ತಿಗೆ ಆಸ್ಪದ ಇಲ್ಲ. ಆದ್ರಿಂದ ಇದು ಅದಲ್ಲ. ಎಲ್ಲಿ ವೃತ್ತಿನ ಇಲ್ಲೋ ಅಲ್ಲಿ ವಾಚ್ಯ ಇಲ್ಲ. ಎಲ್ಲಿ ವಾಚ್ಯ ಇಲ್ಲೋ ಅಲ್ಲಿ ಅನಿರ್ವಾಚ್ಯ. ನಿವೃತ್ತಿಯ ಪೂರ್ಣ ಸ್ಥಿತಿಯೇ ಅನಿರ್ವಾಚ್ಯ. ಅನಿರ್ವಾಚ್ಯವು ವೃತ್ತಿಯಿಂದ ಹೊರಗಿದ್ದು ಉನ್ಮನಿ ಸ್ಥಿತಿ ಆಗೈತೆ. ಅದಕ್ಕೆ ಯೋಗಿಗಳು ಜ್ಞಾನಿಗಳು ಆ ಪರವಸ್ತುವನ್ನು ನಿರುಪಾಧಿಕ ವಿಶ್ರಾಂತಿ ಅಂತ ಕರೀತಾರೆ. ಉಪಾಧಿರಹಿತ ಬ್ರಹ್ಮ ವಸ್ತುವೇ ಸಹಜ ಸಮಾಧಿ. ಆದ್ರಿಂದ ಆದಿ ವ್ಯಾಧಿ ಭವ ದುಃಖಗಳು ದೂರಕ್ಕವು. ಉಪಾಧಿಗಳಿಂದ ಮುಕ್ತರಾಗಿರೋದೇ ಸಿದ್ಧಾಂತ. ಸಿದ್ಧಾಂತ ವೇದಾಂತ ದಾದಾಂತ ಆತ್ಮ ಸ್ವರೂಪಗಳಾಗ್ಯಾವು. ಶಾಶ್ವತ ಬ್ರಹ್ಮದಲ್ಲಿ ಮಾಯೆ ಭ್ರಮೆ ಇರಲಾಗದು. ಅನುಭವದಿಂದ ಪಡೆದವನಿಗೆ ಸ್ವಾನುಭವ ಲಭಿಸುವುದು. ಆಪುಲೇನ ಅನುಭವೇ ಕಲ್ಪನೆ ಸೆ ಮೋಡಾವೆ ಮಗ ಸುಕಾಳಿ ಪಡಾವೆ ಅನುಭವಾಚೆ. ದೇಹ ಬುದ್ಧಿ ನಷ್ಟ ಆದ ತತ್ಕ್ಷಣನ ಬ್ರಹ್ಮ ಸ್ವರೂಪ ನಿಮ್ಗೆ ಅನುಭವಕ್ಕೆ ಬರ್ತತಿ. ನಿರ್ವಿಕಲ್ಪ ಕಲ್ಪನೆ ಮಾಡಬೇಕು. ಹಿಂಗಾಗಿ ಸತತ ಅಭ್ಯಾಸದಿಂದ ಕಲ್ಪನೆ ಅಳಿತೈತದು. ನಿರ್ವಿಕಲ್ಪರಾದ ಮೇಲೆ ಆತ್ಮಸ್ವರೂಪದಿಂದ ಅನಂತ ಕಾಲ ಇರಾಕ್ ಬರ್ತದ. ಕಲ್ಪನೆಯಲ್ಲಿ ಉತ್ತಮ ಗುಣ ಐತಿ. ಯಾವುದ್ರ ಕಡೆ ಹಚ್ಚುತ್ತೇವೋ ಅದರಲ್ಲಿ ತದಾಕಾರ ಹೊಂದುತ್ತೈತಿ. ಸ್ವಸ್ವರೂಪದ ಕಡೆ ಒಯ್ದರೆ ನಿರ್ವಿಕಲ್ಪ ವ್ಯಾಪಿಸಿಕೊಳ್ತದ.
ನಿರ್ವಿಕಲ್ಪದ ಕಲ್ಪನೆಯಿಂದ ಕಲ್ಪನೆ ಕರಿ ಹೊಕ್ಕತಿ. ಯಾವುದು ನಿಸ್ಸಂಗ ಐತೋ ಅದರ ಬೆಟ್ಟಿಗೆ ಹೋದದ್ದ ನಿಸ್ಸಂಗ ಆಕತಿ. ಹಂಗ ನಿರ್ವಿಕಲ್ಪದ ಬಗ್ಗೆ ಕಲ್ಪನೆ ಮಾಡಿದ್ರೆ ಸ್ವತಃ ಕಲ್ಪನೆ ನಿರ್ವಿಕಲ್ಪ ಆಕತಿ. ಪರಬ್ರಹ್ಮವು ದೃಶ್ಯ ಪದಾರ್ಥಗಳಂಗ ಇಲ್ಲದು. ಸದ್ಗುರುವಿನ ಮುಖದಿಂದ ಬ್ರಹ್ಮ ಸ್ವರೂಪದ ವಿಷಯ ಶ್ರವಣ ಮಾಡಿ ಸ್ವತಃ ತಿಳ್ಕೋರಿ, ಅನುಭವ ಮಾಡ್ಕೋರಿ. ಈ ವಿಷಯದನ್ವ ಇನ್ನೂ ಹೆಚ್ಚ ಹೇಳ್ಬೇಕಂದ್ರ ಕೇಳ್ಬೇಕಂದ್ರ ಶಾಶ್ವತ ಬ್ರಹ್ಮ ಅನುಭವಕ್ಕೆ ಬರ್ಬೇಕಾಕತಿ. ಇತಿ ಶ್ರೀದಾಸಬೋಧೆ ಗುರು ಶಿಷ್ಯರ ಸಂವಾದದ 7ನೇ ದಶಕದ 3ನೇ ಸಮಾಸ ಚತುರ್ದಶ ಬ್ರಹ್ಮ ನಿರೂಪಣೆ. ಅಂದ್ರೆ 14 ರೀತಿಯ ಬ್ರಹ್ಮಗಳನ್ನು ಇಲ್ಲಿಗೆ ಹೇಳಿ ಮುಗಿಸ್ತಾರ. ಜೈ ಜೈ ರಘುವೀರ ಸಮರ್ಥ.